ಹಸು ಮೇಕೆ ಸರಗಳತನವಾದರೂ ದೂರು ಸ್ವೀಕರಿಸದ ಪೊಲೀಸ್ ಇಲಾಖೆ. ನಗರದ ವಿಠಲ ಬಡಾವಣೆಯ ಹೊರವಲಯದ ಪ್ರದೇಶದಲ್ಲಿ ಗಂಭೀರ ಸರಗಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ದೂರು ನೀಡಲು ಹೋದರೂ ಪೊಲೀಸರು ಕಂಪ್ಲೇಂಟ್ ಸ್ವೀಕರಿಸುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ದಿನಾಂಕ 8/7/2025 ಮಂಜಪ್ಪ, ಹೊನ್ನಪ್ಪ ಹಾಗೂ ಪಕ್ಕದ ಮನೆ ನಿವಾಸಿ ಶಾರದಮ್ಮ ಅವರ ಮನೆಗಳ ಬಳಿ ನಡೆದ ಘಟನೆಯಲ್ಲಿ 2 ಹಸು, 2 ಮೇಕೆ ಹಾಗೂ 2 ಕುರಿಗಳನ್ನು ಅಪರಿಚಿತರು ಕಳ್ಳತನ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಕಳ್ಳತನಕ್ಕೊಳಗಾದವರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೈಯಲ್ಲಿ ಹಿಡಿದು ಚಳ್ಳಕೆರೆ ಕ್ರೈಂ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಪ್ರಯತ್ನಿಸಿದ್ರು. ಆರೋಪದ ಪ್ರಕಾರ ಪೊಲೀಸರು ದೂರು ದಾಖಲಿಸದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ವಿಠಲ ಬಡಾವಣೆಯ ಬೈಪಾಸ್ ಪ್ರದೇಶದಲ್ಲಿ ಗಾಂಜಾ ಸೇವನೆ, ಮದ್ಯಪಾನ, ಜೂಜಾಟ, ಮಹಿಳೆಯರಿಗೆ ಚುಡಾಯಿಸುವ ಕೃತ್ಯಗಳು ಹಾಗೂ ಅನೈತಿಕ ಚಟುವಟಿಕೆಗಳು ಬೈಪಾಸ್ ಬಡಾವಣೆಯಲ್ಲಿ ನಿರಂತರವಾಗಿ ನಡೆಯುತ್ತಿವೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಕುರಿತು ಹಲವು ಬಾರಿ ಹಿರಿಯ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಮಂಜಪ್ಪ, ಹೊನ್ನಪ್ಪ ಹಾಗೂ ಶಾರದಮ್ಮ ತಮ್ಮ ಅಳಲನ್ನ ಹೊರಹಾಕಿದ್ದಾರೆ. ಇದು ಅಲ್ಲದೆ ನಗರದಲ್ಲಿ ಅನೇಕ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದೆ ಕಣ್ಮರೆಯಾಗಿರುವುದು ಇಂತಹ ಅಪರಾಧಗಳಿಗೆ ಕಾರಣವಾಗುತ್ತಿವೆ ಎಂಬ ಅಭಿಪ್ರಾಯವು ವ್ಯಕ್ತವಾಗಿದೆ. ಏನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ನಿರಾಶ್ರಿತರು ಹಾಗೂ ಬಡವರ ಕಣ್ಣೀರು ಒರೆಸುವರೇ ಹಾಗೂ ಆರೋಪಿಗಳಿಗೆ ಕಾನೂನು ಪಾಠ ಕಲಿಸುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಏನೇನಾಗಿತ್ತಮ್ಮ ನಿಮ್ಗೆ? ಏನೇನು ಹೋಗಿದ್ದಮ್ಮ? ಅಕ್ಕ ಇರ್ಲಿಲ್ಲ ಅಕ್ಕ, ನಿಮ್ಗೆ ಏನೇನು ಹೋಗಿದಾವ ಅಕ್ಕ? ಯಾವ ಹಸುಗಳು ಏನು ಹೋಗಿದಾವ?